ನಮಸ್ತೆ, ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯಪಾಲರುಗಳನ್ನ ದೇಶದಲ್ಲಿ ಬಿಜೆಪಿಯವರು ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷವನ್ನ ಮುಗಿಸಬೇಕು ಎನ್ನುವ ಹೇಡಿತನದ ರಾಜಕೀಯ ಮಾಡ್ತಾ ಇದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ಮಾಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ್ರು. 100 ಪುಟಗಳ ದಾಖಲೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಅದನ್ನ ಪೂರ್ಣ ಅಭ್ಯಾಸ ಮಾಡಲು ಸಮಯ ಬೇಕು. ಆದರೆ ರಾಜ್ಯಪಾಲರು 2 ಗಂಟೆಯಲ್ಲಿ ಓದಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡಿಸಲು ಬಿಜೆಪಿ ಮಾಡಿದೆ ಅಂತ ಹೇಳಿದ್ರು. ಬಿಜೆಪಿಗೆ ಕಾನೂನು ಎನ್ನುವುದೇ ಇಲ್ಲ. 95% ತನಿಖಾ ಸಂಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಬಿಜೆಪಿ. ದೆಹಲಿ ಮುಖ್ಯಮಂತ್ರಿಯನ್ನ ಬಂಧಿಸಿದ್ರು. ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಂಧಿಸಲು ರಾಜಭವನವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಹರಿಹಾಯ್ದಿದ್ದಾರೆ. ವಿಜೇಂದ್ರ ಅವರು ಯಡಿಯೂರಪ್ಪ ಮುಖ್ಯಮಂತ್ರಿಯಾದಾಗ ಯಾವ ರೀತಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವುದು ರಾಜ್ಯದ ಜನರಿಗೆ ಗೊತ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಾದಯಾತ್ರೆ ಮಾಡುವ ಉದ್ದೇಶವೇ ಸರಿಯಿಲ್ಲ. ಮೂಡ 50-50 ಸ್ಕೀಮ್ ತೆಗೆದುಕೊಂಡು ಬಂದವರೇ ಬಿಜೆಪಿಯವರು. ಅದನ್ನ ರದ್ದು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಕಳಂಕ ರಹಿತ ರಾಜಕಾರಣಿ. ಅವರ ವಿರುದ್ಧ ಕಪ್ಪು ಚುಕ್ಕೆ ಮಾಡಲು ಬಿಜೆಪಿ ಹುನ್ನಾರ ಮಾಡಿದ್ದಾರೆ ಎಂದರು. ಮೂಡ ನಿವೇಶನಗಳು ಜೆಡಿಎಸ್ ಶಾಸಕರಿಗೂ ಹಂಚಿಕೆಯಾಗಿದೆ. ಅದಕ್ಕೆ ಹೋರಾಟದಿಂದ ಹಿಂದೆಟ್ಟು ಹಾಕಿದ್ದ ಜೆಡಿಎಸ್ಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಜೆಡಿಎಸ್ ಹೋರಾಟ ಮಾಡ್ತಾ ಇದೆ. ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸುವ ಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಈಗಿನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸರ್ಕಾರಿ ದಾಖಲೆಯನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅವರು ಮೈಸೂರು ಪಾದಯಾತ್ರೆ ಮಾಡುವ ನೈತಿಕತೆ ವಿಜೇಂದ್ರಗೆ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯ ಮೂಡ ಪಾದಯಾತ್ರೆ ರಾಜಕೀಯ ಮಾಡ್ತಾ ಇದೆ. ಇದನ್ನ ನಾವು ಸಮರ್ಥವಾಗಿ ಎದುರಿಸ್ತೀವಿ. ರಾಜ್ಯಪಾಲರ ಮೇಲೆ ನಮಗೆ ಗೌರವ ಇದೆ. ಅವರನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ. ಇದು ಸರಿಯಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಬಲ ಕುಗ್ಗಿಸಲು ಬಿಜೆಪಿ ಹುನ್ನಾರ ಮಾಡಿದೆ. ಜೆಡಿಎಸ್ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸುತ್ತಿದ್ದಾರೆ. ವ್ಯವಸ್ಥಿತವಾಗಿ ಜೆಡಿಎಸ್ ಸರ್ವನಾಶ ಮಾಡುವ ಕುತಂತ್ರ ಮಾಡ್ತಿದ್ದಾರೆ. ಮೂಡ ಪಾದಯಾತ್ರೆ ಬಗ್ಗೆ ಜೆಡಿಎಸ್ ಶಾಸಕರೇ ಬೇಡ ಎನ್ನುತ್ತಿದ್ದಾರೆ ಎಂದು ತೀಕ್ಷ್ಣವಾಗಿ ಸುದ್ದಿಗಾರ ಪ್ರಶ್ನೆಗೆ ಉತ್ತರಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ವಿಜೇಂದ್ರ ಹಾಗೆ ರಾಜಕೀಯ ಮಾಡಿಲ್ಲ. ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರವಿಲ್ಲ. ರಾಜಕೀಯವಾಗಿ ಇದನ್ನ ಸದೃಢವಾಗಿ ಸಿದ್ದರಾಮಯ್ಯ ಎದುರಿಸಿ ಮತ್ತಷ್ಟು ಗಟ್ಟಿಶಾಲಿಯಾಗಿ ಮುಂದುವರಿಯುತ್ತಾರೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಒಂದು ರೀತಿ ಸೇಡಿನ ರಾಜಕಾರಣ, ದ್ವೇಷದ ರಾಜಕಾರಣವನ್ನು ಅವರು ಸಾಧಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನು ಹೇಗಾದರೂ ಮಾಡಿ ನಾವು ಅವ್ರನ್ನ ಮುಗಿಸಲೇಬೇಕು ಅಂತ ಅವರಿಗೆ ಕೇಂದ್ರದ BJPಯವರಿಗೂ ಕೂಡ ಎಲ್ಲ ರೀತಿಯ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಒಂದು ದೊಡ್ಡ ಧ್ವನಿ. ಇವತ್ತು ಮೋದಿ ಸರ್ಕಾರದ ವೈಫಲ್ಯಗಳು ಮತ್ತು ಯಾವ ರೀತಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಇಡೀ ನಮ್ಮ ಸಚಿವ ಸಂಪುಟವನ್ನೇ ಮತ್ತು ಅನೇಕ ಮುಖಂಡಗಳನ್ನು ದೆಹಲಿಗೆ ಕರ್ಕೊಂಡೋಗಿ ನಮ್ಮ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿದ್ರು. ನಮ್ಮ ತೆರಿಗೆಯಲ್ಲಿ ನಮಗೆ ಬರಬೇಕಾಗಿರುವಂಥ ಹಣ ಬರ್ತಾ ಇಲ್ಲ ಅಂತ ಹೇಳಿ ನೇರವಾಗಿ ನಾವು ದೆಹಲಿಯಲ್ಲೇ ಪ್ರತಿಭಟನೆ ಮಾಡಿದ್ರು. ಮತ್ತು ಯಾವಾಗ ಇವರು ನಮಗೆ ಬರ ಪರಿಹಾರದ ದುಡ್ಡನ್ನು ಕೊಡಲಿಲ್ಲ, ಆವಾಗ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೋರ್ಟಿನ ಮುಖಾಂತರ ಆ ಹಣ ಬರೋ ಥರ ಮಾಡಿಸ್ಕೊಂಡು ನಾವು, ಅದು ಕೂಡ ಕೇಂದ್ರ ಮೋದಿ ಸರ್ಕಾರಕ್ಕೆ ಛೀಮಾರಿ ಆಯಿತು. ಒಂದು ರಾಜ್ಯಕ್ಕೆ ಬರ ಪರಿಹಾರ ಕೊಡೋದಕ್ಕೆ ನಿರಾಸಕ್ತಿ ವಹಿಸಿ ಅವರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರು. ಆ ಅನ್ಯಾಯದ ವಿರುದ್ಧ ಕಾನೂನಿನ ಸಮರ ಮಾಡಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಜಯಗಳಿಸಿ ರಾಜ್ಯಕ್ಕೆ ನ್ಯಾಯವನ್ನು ತಗೊಂಡು ಬಂದು ನಾವು ಇದೆಲ್ಲ ಅವರಿಗೆ ಎಲ್ಲೊಂದು ಕಡೆ ಮತ್ತು ನೇರವಾಗಿ ಮೋದಿಯವರ ಒಂದು ವಿಚಾರದಲ್ಲಿ BJP ವಿಚಾರದಲ್ಲಿ ಸ್ಪಷ್ಟವಾದಂಥ ನಿಲುವು ಮತ್ತು ನಿರ್ಧಾರಗಳನ್ನು ತಗೊಳ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ. ಈಗ ಅವರನ್ನು ಹೇಗಾದರೂ ಮಾಡಿ ಮುಗಿಸಲೇಬೇಕು ಅಂತ ಒಂದು ಷಡ್ಯಂತ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಈಗಾಗಲೇ ನಾವು ಮೊನ್ನೆ ಯಾವ ಒಂದು ವಾಲ್ಮೀಕಿ ನಿಗಮದ ಹಗರಣ ಇತ್ತು, ಆ ಹಗರಣದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರನ್ನು ಸಿಕ್ಕಾಕ್ಸ್ಬೇಕು ಅಂತ ಹೇಳಿ CBI ಕೇಸು ತೊಗೊಂಡ್ರು. ಆಮೇಲೆ ಅನಾವಶ್ಯಕವಾಗಿ ED ಕೂಡ ಬಂತು. ED ಕೂಡ ಬಂದು ಅವ್ರ ಉದ್ದೇಶ ಇದ್ದಿದ್ದು ಒಂದೇ ಒಂದು, ಸುಮಾರು ಜನರಿಗೆ ಅಲ್ಲಿ ಬಂದ ಯಾರನ್ನ ಅವರು ವಿಚಾರಣೆ ಮಾಡ್ತಾಯಿದ್ರು, ಅವ್ರಿಗೆ ಹೇಳ್ತಾಯಿದ್ರು ನೀವು CM ಅವ್ರ ಹೆಸರು ಹೇಳಬೇಕು ಅಂತ ಅವ್ರಿಗೆ ಒಂದು ರೀತಿ ಪ್ರಚೋದನೆ ಮತ್ತು ಬೆದರಿಕೆ ಹಾಕುವಂಥ ಕೆಲಸ ಕೂಡ ED ಮಾಡ್ತು. ಇದು ಸ್ಪಷ್ಟವಾಗಿ ಯಾವ ಒಂದು ಕೆಳಮಟ್ಟಕ್ಕೆ EDಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಅದು ನಮಗೆ ಗೊತ್ತಾಗಿತ್ತು. ಅದೇ ಪ್ರಕಾರ ಒಬ್ಬ ಅಧಿಕಾರಿ ಹೋಗಿ ನನಗೆ ಈ ಥರ ಹೇಳಿದ್ರು ಅಂತ ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ. ಅದು ಕೋರ್ಟಲ್ಲಿ, ಯಾಕಂದರೆ ಹೇಳಿದ್ರೆ ಅದು ಅಧಿಕಾರಿಗಳ ಮೇಲೆ ಕೋರ್ಟು ಆ FIRಗೆ ಸ್ಟೇ ಕೊಟ್ಟಿದೆ, ಅದು ಬೇರೆ ಪ್ರಶ್ನೆ. ಆದರೆ ಘಟನೆ ಆಗಿರುವಂಥದ್ದಂತೂ ನಿಜ. ಈ ರೀತಿಯಾಗಿ ಸಿದ್ದರಾಮಯ್ಯ ಅವ್ರ ಮೇಲೆ ಮತ್ತು ಈ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲ ಮಾಡಬೇಕು ಅಂತೇಳಿ ಈಗ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಯಾವುದೇ ರೀತಿಯ ಒಂದು ತಪ್ಪು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇದ್ದರೂ ಕೂಡ ಅವ್ರ ಮೇಲೆ ಈಗ ಗೂಬೆ ಕೂರಿಸಿ ಹೊರಟಿದ್ದಾರೆ. ಅವ್ರು ಹೇಳ್ತಾ ಇರೋದು ಈ ಸೈಟ್ಗಳನ್ನು ಅವ್ರು ತಗೋಬಾರ್ದಾಗಿತ್ತು ಅಂತ.
ನೋಡಿ, ಒಂದು ಕಡೆ ನ್ಯಾಯಯುತವಾಗಿ ಅವ್ರಿಗೆ ಸಿಗಬೇಕಾಗಿದೆ, ಅದು ಸಿಕ್ಕಿದೆ, ಅದೊಂದು ಕಡೆ. ಆದರೆ ಆ ಸೈಟನ್ನು ಕೊಡುವಂಥ ತೀರ್ಮಾನ ಯಾರು ಮಾಡಿದ್ರು? ರಾಜ್ಯದ BJP ಸರ್ಕಾರ. ಅವತ್ತು ರಾಜ್ಯದ BJPಯ ಆ ಮೂಡ ಕಮಿಟಿಯಲ್ಲಿ BJPಯ MLAಗಳು ಅವ್ರುಗಳೇ ಇದು ಸಿದ್ದರಾಮಯ್ಯ ಅವರ ಒಂದು ಶ್ರೀಮತಿಯವರ ಭೂಮಿಯನ್ನು ಅನಧಿಕೃತವಾಗಿ ಮೂಡ ಅದು ವಶಪಡಿಸ್ಕೊಂಡಿದೆ, ಅವ್ರಿಗೆ ಪರಿಹಾರ ಕೊಡಬೇಕು ಅಂತ BJPಯ ರಾಜ್ಯ ಸರ್ಕಾರ, ಬೊಮ್ಮಾಯಿಯವರು ಯಡಿಯೂರಪ್ಪನವರು ಬೊಮ್ಮಾಯಿ ಅವ್ರೊಬ್ಬರು ಮುಖ್ಯಮಂತ್ರಿ ಇದ್ದರು, ಚೇರ್ಮನ್ನು ಕೂಡ BJPಯವರು ಇದ್ದರು, ಮೆಂಬರ್ಸು ಕೂಡ BJPಯವರು, ಜನತಾ ದಳದವರು, ಕಾಂಗ್ರೆಸ್ ಅವರು ಎಲ್ಲರೂ ಇದ್ದರು, ಮತ್ತು ಎಲ್ಲರ ಒಂದು ಸಮಕ್ಷಮದಲ್ಲಿ ಆಗಿರುವಂಥದ್ದು. ಮತ್ತು ಈ ಒಂದು ದಂಡಯಾತ್ರೆನೋ ಈ ಪಾದಯಾತ್ರೆನೋ ಇದಕ್ಕೆ ಏನು ನೈತಿಕತೆ ಇದೆ? ಇದರ ಉದ್ದೇಶ ಏನು? ಈಗ ನಾವು ಪಾದಯಾತ್ರೆ ಮಾಡೋದು ಬಳ್ಳಾರಿ ವಿಚಾರದಲ್ಲಿ ದೊಡ್ಡ ಹಗರಣ, ಅದರಿಗೆ ದೊಡ್ಡ ಹಿನ್ನೆಲೆ ಇತ್ತು, ಏನೇನು ನಡೆದಿತ್ತು ಅಂತ ಹೇಳಿ ಲೋಕಾಯುಕ್ತಗಳು ಕೂಡ ಫೈಂಡಿಂಗ್ಸ್ ಇತ್ತು, ಮತ್ತು ಅನೇಕ ಮೈನಿಂಗ್ ಹಗರಣದ ಬಗ್ಗೆ ಹೊರಗಡೆ ಎಲ್ಲ ಬಂದಿತ್ತು. ನಾವು ಆ ಒಂದು ಪಾದಯಾತ್ರೆ ಮಾಡಿದ್ವು, ಮೇಕೆದಾಟಿಗೋಸ್ಕರ ಪಾದಯಾತ್ರೆ ಮಾಡಿದ್ವು. ಕೃಷ್ಣಾ ನದಿ ಏನು ನಮ್ಮ ಇಲ್ಲಿಯ ಒಂದು UKP ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ನೀರಾವರಿ ಸೌಲಭ್ಯವನ್ನು ಒದಗಿಸ್ಬೇಕು ಅಂತ ಹೇಳಿ ನಾವು ನಮ್ಮ ನಡೆ ಕೃಷ್ಣಾ ಕಡೆಗೆ ಅಂತ ಮಾಡಿದ್ವು, ಆಯಿತಾ. ಮತ್ತು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರಾ ಮಾಡಿದ್ರು. ಉದ್ದೇಶಗಳು ನೋಡಿ, ಸ್ಪಷ್ಟ ಉದ್ದೇಶಗಳಿತ್ತು, ಹಿನ್ನೆಲೆ ಇದು ಏನೂ ಇಲ್ಲ ಇದರಲ್ಲಿ. ನೋಡಿ, DK ಶಿವಕುಮಾರ್ ನನಗೆ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ, ಆಯಿತಾ. DK ಶಿವಕುಮಾರ್ ಅವರೇ, ನೀವು ವಿಜಯೇಂದ್ರ ಅವ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರೆ, ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಹೇಗೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಇಡೀ ದೇಶಕ್ಕೆ ರಾಜ್ಯಕ್ಕೆ ಗೊತ್ತು. ಯಾವುದೇ ಸ್ಥಾನಮಾನ ಇಲ್ಲದೇ ಇದ್ರೂ ಕೂಡ ಮುಖ್ಯಮಂತ್ರಿಗಳ ಫೈಲ್ಗಳನ್ನು ಇವ್ರು ತರಿಸಿ ನೋಡಿ, ಅದರ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿರ್ತಕ್ಕಂಥದ್ದು ಇವತ್ತಿನ BJP ಅಧ್ಯಕ್ಷರು ವಿಜಯೇಂದ್ರ ಅವರು. ಇವರು ಏನು ಬಂದು ನೈತಿಕತೆ ಪಾಠ ಹೇಳ್ಕೊಳ್ಳೋದಕ್ಕೆ ಇವ್ರಿಗೆ ಯಾವ ಒಂದು ಹಕ್ಕಿದೆ? ಅದರಲ್ಲೂ ಕೂಡ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಸಿದ್ದರಾಮಯ್ಯ ಸುದೀರ್ಘ ರಾಜಕಾರಣ ಮಾಡಿದ್ದಾರೆ, ಇದುವರೆಗೂ ಕೂಡ ಒಂದು ಕಳಂಕ ಅವ್ರ ಮೇಲೆ ಇಲ್ಲ, ಯಾವುದೇ ರೀತಿ ಆರೋಪಗಳು ಇರಲಿಲ್ಲ. ಸುಮ್ಮನೆ ಹುಟ್ಟಾಕುವಂಥದ್ದು, ಈಗ ಸುಳ್ಳಿನ ಆರೋಪ ಹುಟ್ಟಾಕಿ ಸೃಷ್ಟಿ ಮಾಡಿ ಇವ್ರ ಮೇಲೆ ಈಗ ಪಾದಯಾತ್ರೆ. ನನಗನ್ಸುತ್ತೆ ಇದು BJPಯವರು ಇದರ ಉದ್ದೇಶ ಇದರಲ್ಲಿ ಅವರಲ್ಲೇ ಒಡಕಿದೆ, ಜನತಾ ದಳದಲ್ಲೂ ಕೂಡ ಒಡಕಿದೆ. ಯಾಕಂದರೆ ಜನತಾ ದಳದ ಲೀಡರ್ಸ್ ಕೂಡ ಮತ್ತು BJP ಲೀಡರ್ಸು ಕೂಡ ಇದೇ ಮೂಡ ಸ್ಕೀಮನ್ನು 50-50 ಸ್ಕೀಮನ್ನು ತೊಗೊಂಬಂದವರೇ ಇವರು. 50-50 ಅಡಿಯಲ್ಲಿ ಅನೇಕ ಜನರಿಗೆ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಕಾನೂನು ಇವ್ರು ಮಾಡಿರೋದು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮೊನ್ನೆ ಅದನ್ನು ರದ್ದು ಮಾಡಿದ್ದೀವಿ ನಾವು. ನಮ್ಮ ಸರ್ಕಾರ ಈ 50-50 ಕೊಡೋದನ್ನು ನಾವು ರದ್ದು ಮಾಡಿದ್ದೀವಿ. ಸೊ ಇವರಿಗೆ ಒಂದು ಕಿಂಚಿತ್ತೂ ವಿಜಯೇಂದ್ರ ಅವರಿಗೆ ನೈತಿಕತೆ ಇಲ್ಲ ಈ ಪಾದಯಾತ್ರೆ ಮಾಡೋದಕ್ಕೆ. ಅವರ ಬ್ಯಾಕ್ಗ್ರೌಂಡು, ಅವ್ರು ಮಾಡಿರುವಂತಹ ಭ್ರಷ್ಟಾಚಾರ, ಅಧಿಕಾರದ ದುರುಪಯೋಗ, ಯಡಿಯೂರಪ್ಪನವರು CM ಆಗಿದ್ದಾಗ ಅದು ಕೆಲವು ಕಡೆ ಆರೋಪಗಳಿದೆ. ಹೇಳ್ತಾ ಇದ್ರು ಯಡಿಯೂರಪ್ಪನ ಸಿಗ್ನೇಚರು ಕೂಡ ವಿಜೇಂದ್ರ ಮಾಡಿದ್ದಾರೆ ಅಂತ, ನಕಲಿ ಸಿಗ್ನೇಚರ್ ಮಾಡಿದ್ದಾರೆ ಅಂತ. ಆ ಮಟ್ಟದಲ್ಲಿ ಫೈಲ್ಗಳು ತಂದು ನೋಡ್ತಾ ಇದ್ರು ಅಂತ. CM ಅವರ ಫೈಲ್ಗಳನ್ನು ಇವ್ರು ತಂದು ನೋಡಿ ಇವ್ರು ಕ್ಲಿಯರ್ ಮಾಡಿದ್ಮೇಲೆ ನಂತರ ಫೈಲ್ ಮೂವ್ ಆಗ್ತಾ ಇತ್ತು ಅಂತ, ಆ ಹಂತಕ್ಕೆ ಇವರು ಕೆಲಸ ಮಾಡಿರುವಂಥವ್ರು. ಸೊ ನೆನ್ನೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮಗೆ ತಾಕತ್ತಿದ್ರೆ ಹೆಸರು ಹೇಳಿ, ಸುಮ್ಮನೆ ಇವೆಲ್ಲ ಬೂಟಾಟಿಕೆ ಮಾತುಗಳು ಬೇಡ ಅಂತ ಸ್ಪಷ್ಟವಾಗಿ ಅವರು ನೆನ್ನೆ ಸವಾಲನ್ನೇ ಹಾಕಿದ್ದಾರೆ. ನರ್ವಸ್ ಪ್ರಶ್ನೆ ಅಲ್ಲ ರೀ, ಒಂದು ಕಾನ್ಸ್ಟಿಟ್ಯೂಷನ್ ಮೆಷಿನರಿಗಳನ್ನ ನೀವು ಮಿಸ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ, ಈಗ ಕೇಜ್ರಿವಾಲ್ ಒಳಗಡೆ ಹಾಕಿದ್ದಾರೆ, ಜಾರ್ಖಂಡ್ ಒಳಗಡೆ ಹಾಕಿದ್ರು, ಶಿವಕುಮಾರ್ ಅವ್ರಿಗೆ ಒಳಗಡೆ ಹಾಕಿದ್ರು, ಚಿದಂಬರಂ ಒಳಗಡೆ ಹಾಕಿದ್ರು, ಒಳಗಡೆ ಹಾಕಬೇಕು ಅಂತ ಅವ್ರ ಉದ್ದೇಶ. ಅವ್ರಿಗೆ ಕಾನೂನಿಲ್ಲ, BJPಗೆ ಕಾನೂನಿಲ್ಲ ಅವ್ರಿಗೆ, ಅವ್ರು ಹೇಳಿದ್ದೇ ಕಾನೂನು. ಇವತ್ತು ಎಲ್ಲ ಸಂಸ್ಥೆಗಳನ್ನು 98% ED 95% EDಗಳು ರೇಡ್ ಮಾಡಿರುವಂಥದ್ದು ಪೊಲಿಟಿಕಲ್ ಲೀಡರ್ಸ್ ಮೇಲೆ, ಅಪೋಸಿಷನ್ ಪಾರ್ಟೀಸ್ 95% ಲಾಸ್ಟ್ 10 ಇಯರ್ಸಲ್ಲಿ. ಏನು ತೋರಿಸುತ್ತಿದ್ದು? ಮಿಸ್ಯೂಸ್ ಅಂತ ನಿಮ್ಗೆ ಅನ್ಸೋದಿಲ್ವಾ? ಇವತ್ತು ರಾಜ್ಭವನ ಒಬ್ಬ ರಾಜ್ಯಪಾಲ ವಿದಿನ್ ಫ್ಯೂ ಅವರ್ಸ್ ಶೋಕಾಸ್ ನೋಟಿಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಇದು ಮಿಸ್ಯೂಸ್ ಅಂತ ಅನ್ಸೋದಿಲ್ವಾ? ಮತ್ತು ಇದರಲ್ಲಿ ಸಿದ್ದರಾಮಯ್ಯ ಅವರು ನ್ಯಾಯಯುತವಾಗಿ ಸಿಕ್ಕಿರೋದು ಒಂದು. ಇನ್ನೊಂದು, ಅವರ ಅಧಿಕಾರ ದುರುಪಯೋಗ ಇಲ್ಲವೇ ಇಲ್ಲ. ಅವರೇನು ಮಂತ್ರಿ ಆಗಿರಲಿಲ್ಲ, ಅವಾಗ ಚೀಫ್ ಮಿನಿಸ್ಟರ್ ಆಗಿರಲಿಲ್ಲ, ಇನ್ನೊಂದಾಗಿರಲಿಲ್ಲ.
ಇದು ಅವ್ರ ಸರ್ಕಾರ ಇದ್ದಾಗ ಅವರ ಇಲಾಖೆಗಳ ಮುಖಾಂತರನೇ ಅವರೇ ಮೂಡ ತಪ್ಪು ಮಾಡಿದೆ ಅಂತ ಅವರೇ ಒಪ್ಕೊಂಡು ಅವ್ರು ಈ ಜಾಗ ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯವರು ಎಲ್ಲೂ ಕೂಡ ನನಗೆ ಇದೇ ಜಾಗದಲ್ಲಿ ಸೈಟ್ ಕೊಡಿ ಅಥವಾ ನನ್ನ ಶ್ರೀಮತಿ ಕೊಡಿ ಅದು ಶ್ರೀಮತಿಯವರು ಕೂಡ ಅರ್ಜಿ ಹಾಕಿಲ್ಲ. ಮತ್ತು ಅದರ ಬಗ್ಗೆ ಈಗ ಒಂದು ನೋಟಿಸ್ ಕೊಟ್ಟ ಮೇಲೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗಲಿಕ್ಕೆ ಅದರ ಬಗ್ಗೆ ಮೇಲ್ನೋಟಕ್ಕೆ ಈಗ ಅವರು ಲೋಕಾಯುಕ್ತ ಪೊಲೀಸರು ಕೊಟ್ಟಿದ್ದಾರೆ, ಅವರು ಚೆಕ್ ಮಾಡಲಿ. ಸಿದ್ದರಾಮಯ್ಯ ತಪ್ಪಿತಸ್ಥರೇ ಅಲ್ಲ, ಬಿಜೆಪಿ ಏನು ವಾದ ಮಾಡ್ತಾ ಇದ್ದಾರೆ? ಏನು ಹಗರಣ? ನೀವು ಹಗರಣ ಎಲ್ಲಿ ಅಂತ ನೆನ್ನೆ ಜಗದೀಶ್ ಶೆಟ್ಟರ್ ಹೇಳಿದ್ರು ಹಗರಣ ಮಾಡಿದ್ರು. ಏನು ಹಗರಣ ಅಂತ ಹೇಳಿ? ಈಗ 3 ಎಕರೆ ಅವ್ರ ಜಾಗ, ಆ ಜಾಗವನ್ನು ಅವರು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ತಗೊಂಡಿದ್ದಾರೆ. ಅಲ್ಲೇನಾದರೂ ಲೋಪ ಆಗಿದೆ ಸ್ಪಷ್ಟವಾಗಿ ಹೇಳಿ, ಸುಮ್ಮನೆ ಯಾವುದೋ ನಿಂತ್ಕೊಂಡು ಹಗರಣ ಅಂತ ಹೇಳೋದಲ್ಲ. ದಲಿತರ ಆಸ್ತಿ ಅಲ್ಲ ಸ್ವಾಮಿ. 1930ನೇ ಇಸ್ವಿಯಲ್ಲಿ ಆಕ್ಷನಲ್ಲಿ ತೊಗೊಂಡಿರ್ತಕ್ಕಂಥ ದಲಿತ ಕುಟುಂಬ ಆಕ್ಷನಲ್ಲಿ ತೊಗೊಂಡಿರುವಂಥದ್ದು. ಅದರಿಂದ ಆ ಕುಟುಂಬದವರು ಒಬ್ಬರಿಗೆ ಇನ್ನೊಬ್ಬರಿಗೆ ಅದನ್ನು ಅವರಲ್ಲೇ ಅದು PTCL ಲ್ಯಾಂಡ್ ಅಲ್ಲ. ದಲಿತ ಭೂಮಿಗಳು ಖರೀದಿ ಮಾಡಬೇಕು ಅಂತ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. PTCL ಕಾಯ್ದೆ ಅಡಿಯಲ್ಲಿ ಬರುವಂಥದ್ದನ್ನು ತಗೋಬಾರ್ದು ಅಷ್ಟೇ. ಇದು PTCL ಲ್ಯಾಂಡ್ ಅಲ್ಲ. PTCL ಕಾನೂನನ್ನು ತೆಗೆದಾಕಿರ್ತಕ್ಕಂಥದ್ದೇ BJPಯವರು. ನಾವು ಮತ್ತೆ ಬಂದು ಇವತ್ತು ನಾವು ಆ PTCL ಕಾನೂನನ್ನು ನಾವು ವಾಪಸ್ ತೊಗೊಂಬಂದು ಆಯಿತಾ. ಸೊ ಇದು ದಲಿತರ ಲ್ಯಾಂಡ್ ತೊಗೋಬಾರ್ದು ಅಂತ ಎಲ್ಲಿದೆ? PTCL ಲ್ಯಾಂಡ್ ಆಗಿದೆ, ತೊಗೋಬಾರ್ದು ಆಯಿತಾ. ಅದು ನ್ಯಾಯಯುತವಾಗಿ ಬಂದಿದೆ. ಇದು ಯಾವಾಗ ತೊಗೊಂಡಿದ್ದು? 20 ವರ್ಷದ ಮೇಲಾಗಿದೆ, 25 ವರ್ಷ ಆಗಿದೆ ಈಗ ತೊಗೊಂಡ ಲ್ಯಾಂಡ್ ಅವರು ಪರ್ಚೇಸ್ ಮಾಡಿ. ಅಲ್ಲಿಂದ ಏನು ಡಿಸ್ಪ್ಯೂಟೂ ಇಲ್ಲ, ಕೋರ್ಟಲ್ಲಿ ಯಾವ ಡಿಸ್ಪ್ಯೂಟೂ ಇಲ್ಲ. ಅದು ಅವರು ಹಿಂದೆನೇ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ರು. ಆಮೇಲೆ ಒಂದು 6 ವರ್ಷದ ನಂತರ ಸಿದ್ದರಾಮಯ್ಯ ಅವ್ರ ಬ್ರದರ್ಗೆ ಮಾರಿರೋದು ಆಯಿತಾ. ಅವರು ಅದನ್ನು ಕನ್ವರ್ಷನ್ ಮಾಡ್ಕೊಂಡಿದ್ದಾರೆ. ಆ ಲ್ಯಾಂಡ್ ಕನ್ವರ್ಷನ್ ಮಾಡ್ಕೊಂಡು ಅವ್ರ ಸಿಸ್ಟರ್ಗೆ ಕೊಟ್ಟಿದ್ದಾರೆ. BJP ವಾದ ಏನು ಹೇಳಿ? ನೋಡಿ, ಫಸ್ಟ್ ಆಫ್ ಆಲ್ 50-50 ಅಂತ ಬರೋದು ಎಲ್ಲಿ ಗೊತ್ತಾ? ಇದು ಬೆಂಗಳೂರು ನಗರದಲ್ಲಿ 60-40 ಇದೆ. ಇವರು ಬೇರೆ ಕಡೆಗೆಲ್ಲ 50-50 ಅಂತ BJPಯವರು ಮಾಡೋದು. ಒಂದು 50-50 ಬರೋದು ಅಕ್ವೈರ್ಡ್ ಲ್ಯಾಂಡ್. ಈಗ ನಿಮ್ಮ ಜಾಗ, ನಾನು ನಿಮ್ಗೆ ಜಾಗ ತೊಗೊಳ್ತಾ ಇದ್ದೀನಿ, ಸೊ ಅದರಲ್ಲಿ 50% ಡೆವಲಪ್ಡ್ ಲ್ಯಾಂಡಲ್ಲಿ ನಿಮ್ಗೆ ಕೊಡ್ತೀನಿ ಅಂತ ನಾನು ನಿಮ್ಗೆ ಒಪ್ಪಂದ ಮಾಡ್ಕೊಂಡು ನಿಮ್ಮ ಲ್ಯಾಂಡ್ ಅಕ್ವೈರ್ ಮಾಡ್ಕೊಳ್ತೀನಿ, ನೀವು ಕನ್ಸೆಂಟ್ ಕೊಡ್ತೀರಾ. ಇಲ್ಲಿ ಸಿದ್ದರಾಮಯ್ಯವರ ಕನ್ಸೆಂಟೂ ಇಲ್ಲ, ಅವರು ಅಕ್ವಿಸಿಷನ್ ಆಗಿರೋದು ಗೊತ್ತಿಲ್ಲ. ಇವರು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲೇಔಟ್ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇವ್ರಿಗೆ ಗೊತ್ತಾಯಿತು ನಮ್ಮ ಭೂಮಿಯಲ್ಲಿ ಮೂಡ ಡೆವಲಪ್ ಮಾಡಿಬಿಟ್ಟಿದೆ ಅಂತ. ಸೊ ಅದೇ ಥರ ಇನ್ನೊಂದು ಪ್ರಕರಣದಲ್ಲಿ ಇನ್ನೊಬ್ಬರಿಗೆ ಈ ಥರ ಆದಾಗ ಅವ್ರು ಕೋರ್ಟ್ಗೆ ಹೋಗಿ ಅವ್ರದ್ದೊಂದು 2 ಎಕರೆ ಚಿಲ್ಲರೆ ಇದೇ ಥರ ಅನಧಿಕೃತವಾಗಿ ಮೂಡ ಡೆವಲಪ್ ಮಾಡಿಬಿಟ್ಟಿದ್ರು. ಆ ಫುಲ್ ಲ್ಯಾಂಡ್ ವಾಪಸ್ ಕೊಡಿ ಅಂತ ಕೋರ್ಟ್ ಆದೇಶ ಮಾಡಿತ್ತು. ಇಲ್ಲಿ ಇವರು ಆ ಥರ ಮಾಡಲಿಲ್ಲ. ಓಕೆ, ಇವರು ಆಮೇಲೆ ಆಯಿತು ನನಗೆ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಸೊ ಆ ಪರಿಹಾರದ ಪ್ರಕಾರ ಅವರೀಗ ಇವರಿದ್ದಾಗ 50-50 ಕೊಡ್ತೀವಿ, ನಮಗೆ ತಪ್ಪಾಗಿದೆ, ಅದಕ್ಕೋಸ್ಕರ ನಿಮಗೆ 50-50 ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಇವರು ಸಿದ್ದರಾಮಯ್ಯ ಅವ್ರ ವೈಫು 55 ಕೊಡಿ ಅಂತ ಕೇಳಿದ್ದಾರೆ. 50 ಅಂತ ಆಯ್ತು, ಒಪ್ಕೊಂಡಿದ್ದಾರೆ. ಸೊ ತಪ್ಪೇನಂತ ಹೇಳಿ? ವಿಶ್ವ ಅಂಗಾಂಗ ದಾನಿಗಳ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡು ಬೆಳಗಾವಿಯಲ್ಲಿ ಇದನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಎಲ್ರಿಗೂ ಇದರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸೋದಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡೋದು. ಇಲ್ಲಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲೇ ಮಾಡ್ತಾಯಿದ್ರು ಮತ್ತು ಕರ್ನಾಟಕ ಈ ವಿಚಾರದಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಈ ಅಂಗಾಂಗದ ಅವಶ್ಯಕತೆ ಬಹಳಷ್ಟು ಇರುವಂಥದ್ದು. ಅದರಿಂದ ಇವತ್ತು ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅನೇಕ ವಿಷಯಗಳಲ್ಲೆಲ್ಲ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀವಿ. ಕರ್ನಾಟಕ ಇವತ್ತು ಇಡೀ ದೇಶದಲ್ಲೇ ಅಂಗಾಂಗ ದಾನ ಮಾಡೋದರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ ಮತ್ತು ಇದನ್ನು ನಾವು ತಮಿಳುನಾಡು 1ನೇ ಸ್ಥಾನದಲ್ಲಿದೆ. ಇದನ್ನು ಇನ್ನೂ ಹೆಚ್ಚಾಗಿ ನಾವು ಇದಕ್ಕೆ ಪ್ರಚಾರ ಮತ್ತು ಒತ್ತನ್ನು ಕೊಡಬೇಕು ಅಂತ ನಾವು ಇವತ್ತು ಎಲ್ಲ ಅಂಗಾಂಗ ದಾನಿಗಳ ಕುಟುಂಬಗಳಿಗೆ ಸರ್ಕಾರದಿಂದನೇ ಅವರಿಗೆ ಸತ್ಕಾರ ನೀಡಬೇಕು ಮತ್ತು ಮುಖ್ಯಮಂತ್ರಿಯವರ ಮತ್ತು ನನ್ನ ಒಂದು ಸರ್ಟಿಫಿಕೇಟನ್ನು ಅವರ ಒಂದು ಅಪ್ರಿಸಿಯೇಷನ್ನು ಅವರಿಗೆ ನೀಡುವಂಥದ್ದು ಕೂಡ ಕಡ್ಡಾಯ ಮಾಡಿದ್ದೀವಿ. ಮತ್ತು ಪ್ರತಿ ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮ ಮತ್ತು ರಿಪಬ್ಲಿಕ್ ಡೇ ಕಾರ್ಯಕ್ರಮದಲ್ಲಿ ಯಾರ್ಯಾರು ಆ ಜಿಲ್ಲೆಯವರು
ಅಂಗಾಂಗ ದಾನಿಗಳ ಕುಟುಂಬಗಳವ್ರನ್ನ ಆ ಕುಟುಂಬದವರನ್ನ ಕರೆಸಿ ಅಲ್ಲಿ ಅವರಿಗೆ ಸನ್ಮಾನ ಮಾಡಬೇಕು ಅಂತಲೂ ಕೂಡ ನಾವು ಈಗ ಪ್ರತಿಯೊಂದು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಆದೇಶವನ್ನು ಮೂಡಿಸಿದ್ದೇವೆ. ಯಾಕಂದರೆ ಅವರಿಗೆ ಗೌರವವನ್ನು ನೀಡಬೇಕು ಅಂತ, ಯಾಕಂದರೆ ಮಹತ್ತರವಾದಂಥ ಸೇವೆ ಮಾಡ್ತಾ ಇದ್ದಾರೆ ಅಂತ. ಅದೊಂದು ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ ಮಧ್ಯಾಹ್ನದ ಮೇಲೆ ಬೈಲೊಂಗಲ್ನಲ್ಲಿ ಒಂದು ಹೊಸ MCH ಆಸ್ಪತ್ರೆಯ ಉದ್ಘಾಟನೆ ಇದೆ. ಅದ್ರ ಜೊತೆಯಲ್ಲಿ ನಮ್ಮ ಒಂದು PHC ಎಲ್ಲಿದ್ದು ದೊಡ್ಡವಾಡ PHC ಅದರ ಒಂದು ಉದ್ಘಾಟನೆ ಅಲ್ಲ, PHC ಒಂದು ಹೊಸ PHC ಕಟ್ಟಡ ಅದರ ಉದ್ಘಾಟನೆ, ಆಮೇಲೆ MCH ಕಟ್ಟಡದ ಒಂದು ಉದ್ಘಾಟನೆ ಅದನ್ನು ಮಾಡೋದಕ್ಕೆ ಬೈಲಂಗಲ್ಗೆ ಹೋಗ್ತಾ ಇದ್ದೀನಿ. ಆದ್ದರಿಂದ ಆ ಒಂದು ಆ ವಿಚಾರದಲ್ಲಿ ನಾನು ಬೆಳಗಾವಿಗೆ ಬಂದಿದ್ದೀನಿ. ಬೇರೆ ಇನ್ನೇನು ಪ್ರಶ್ನೆಗಳಿದೆ ತಾವು ಕೇಳ್ಬೋದು. ಸರ್ಕಾರ ವಾಪಸ್ ಹೋಗ್ತದೆ ನನಗೆ ಗೊತ್ತಿಲ್ಲಪ್ಪ. ಯಾವುದು ಹಣ ವಾಪಸ್ ಹೋಗ್ತದೆ ಗೊತ್ತಿಲ್ಲ, ನನಗೆ ಕೇಳ್ತೀನಿ. ಯಾವ ಹಣ ವಾಪಸ್ ಹೋಗಿದೆಪ್ಪ? ಹಾಂ, DCP ಬಿಲ್ಲು ಅದೇನೋ ಚೆಕ್ ಮಾಡ್ತೀನಪ್ಪ, ಅದು ಯಾವುದು ಚೆಕ್ ಮಾಡ್ತೀನಿ. ಬಟ್ ಡೆಂಗ್ಯೂ ವಿಚಾರದಲ್ಲಿ ಡೆಂಗ್ಯೂ ವಿಚಾರ ಎಲ್ಲ ಕಡೆ ಕ್ರಮಗಳು ತಗೊಳ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಆದರೆ ಈ ನಗರ ಪ್ರದೇಶಗಳಲ್ಲಿ ಏನಾಗ್ತದೆ, ಸ್ವಲ್ಪ ಇಲ್ಲಿ ಈ ನಮ್ಮ ಕಾರ್ಯಕರ್ತರು ಕಮ್ಮಿ ಇರೋದ್ರಿಂದ ಸ್ವಲ್ಪ, ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಏನು ತೊಂದರೆ ಇಲ್ಲ. ಮತ್ತು ಈಗ ನಾವು ಬೆಳಗಾವಿಗೆ ಬೇರೆ ಅನುದಾನಗಳೆಲ್ಲ ಕೊಡಿಸಿದ್ದೀವಿ. ಇವನ್ ಈಗ ಖಾನಾಪುರ ಹೊಸ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಇವರು ಇಲ್ಲಿ ನಮ್ಮ ಕಿತ್ತೂರಿಗೆ ಅವರು ಒಂದು ತಾಲೂಕು ಆಸ್ಪತ್ರೆಗೆ ಬೇಡಿಕೆ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಅವ್ರಿಗೆ ಹೊಸ ಒಂದು PHC ಕೂಡ ಅವ್ರಿಗೆ ಕಟ್ಸ್ಕೊಡ್ತಾ ಇದ್ದೀವಿ. ಸೊ ಇರೋ ಇವ್ರಿಗೊಂದು 5 ನಾವು ನಮ್ಮ ಈಗ ನಾವು ಹೊಸ ಇದನ್ನು ಕೊಟ್ಟಿದ್ದೀವಿ, ಏನು ನಾವು ಆರೋಗ್ಯ ಕ್ಷೇಮ ಕೇಂದ್ರಗಳು ಕೂಡ ಹೊಸದಾಗಿ ಕೊಟ್ಟಿದ್ದೀವಿ. ನಮ್ಮ ಕ್ಲಿನಿಕ್ಗಳು ಕೂಡ ಇಲ್ಲಿಗೆ ಬೆಳಗಾವಿಗೆ ಎಷ್ಟು ಕೊಟ್ಟಿದ್ದೀವಪ್ಪ? 5 ನಮ್ಮ ಕ್ಲಿನಿಕ್ ಕೊಟ್ಟಿದ್ದೀವಿ ಹೊಸದಾಗಿ. ಮತ್ತು ಇನ್ನೂ ಅಗತ್ಯ ಇರೋದು ನೋಡ್ಕೊಂಡು ನಾವು ಮಾಡ್ತೀವಿ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀವಿ. ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್, ಆಸಿಫ್ ಸೇಠ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.